ಹಲೋ ನಮಸ್ಕಾರ ಕರ್ನಾಟಕ. ನಾವು ಇವತ್ತು ದೆವ್ವ ಸ್ಟೋರಿ ನಮ್ಮ ಜೊತೆ ಆಗಿರೋದು ಹೇಳ್ತಿದ್ದೀವಿ. ಫಸ್ಟ್ ಇವನು ಹೇಳ್ತಾನೆ ಕೇಳ್ರಿ, ಇವನಿಗೆ ಏನಾಗಿತ್ತು. ನಮ್ಮ ಅಜ್ಜನೂರಲ್ಲಿ ಒಂದು ಅಲ್ಲಿ ಇದೆ ಸ್ಮಶಾನದ ಹತ್ರ ನೆಡ್ಕೊಂಡು ಹೋಗ್ತಾ ಇತ್ತು ನಮ್ಮ ಅಜ್ಜ. ಆವಾಗ ಹುಣಸೆಹಣ್ಣು ಮರದ ಹತ್ರ ಮೇಲ್ಗಡೆ ದೆವ್ವ ಬಂದಿತ್ತಂತೆ, ಹುಣಸೆಹಣ್ಣು ಮರ ಮೇಲ್ಗಡೆ. ಇವ್ರ ಅಜ್ಜನ ಜೊತೆ ನಡೆದಿರೋ ಸ್ಟೋರಿ ಇವನು ಹೇಳ್ತಾ ಇದ್ದಾನೆ. ಅವ್ರ ಅಜ್ಜ ಇವ್ರ ಜೊತೆ ಹೇಳ್ಸ್ಕೊಂಡಿದ್ದಾರೆ. ಮತ್ತು ಇವನು ಹೇಳ್ತಾನೆ ನೋಡ್ರಿ ಇವಾಗ ಸ್ಟೋರಿ. ಹಲೋ, ನಮ್ಮ ಟಾಪ್ ಮೇಲೆ ನಮ್ಮ ಅಕ್ಕ ಮಲಗಿದ್ರು. ಆಗ ಗೆಜ್ಜೆ ಸೌಂಡು ಬರುತ್ತೆ. ಅವ್ರು ಎದ್ದು ಹೋಗಿ ನೋಡ್ತಾರೆ, ಏನೂ ಇಲ್ಲ. ಮತ್ತೆ ಮಲಗಿದ್ರು. ಆಮೇಲೆ ಮತ್ತೆ ಗೆಜ್ಜೆ ಸೌಂಡ್ ಬರುತ್ತೆ. ಆಮೇಲೆ ಎದ್ದೋಗಿ ನಮ್ಮ ಅಜ್ಜನ ರೂಮಿಗೆ ಹೋಗಿ ಕರೀತಿದ್ರು. ನಮ್ಮ ಅಜ್ಜ ಕರೆದಿಲ್ಲ. ಅದಕ್ಕೆ ಮುಖ ತೊಳೆಯೋಕ್ಕೆ ವಾಶ್ರೂಮಿಗೆ ಹೋದಾಗ ಅಲ್ಲಿ ದೆವ್ವ ಕಾಣಿಸಿ ಅವ್ರ ತಲೆ ಸುತ್ತಿ ಬಿಟ್ಟಿದ್ದಾರೆ. ಆಮೇಲೆ ಬೆಳಗ್ಗೆ ಎದ್ದು ನೋಡಿದಾಗ ಅವ್ರು ಅಲ್ಲೇ ಮಲಗಿದ್ದಾರೆ. ಆಮೇಲೆ ಎತ್ತಿ ಹಾಸ್ಪಿಟಲ್ಲಿಗೆ ಕರ್ಕೊಂಡೋಗಿದ್ದೆ. ಇಷ್ಟೇ ಇವಂದಾಯಿತು ಸ್ಟೋರಿ. ನಾನು ಹೇಳ್ತೀನಿ ನೋಡ್ರಿ. ನಮ್ಮನೆ ಹಿಂದ್ಗಡೆ ಒಬ್ಬರು ಯಾರೋ ಸತ್ತೋಗಿದ್ರು. ಯಾರು ಅಂತ ಗೊತ್ತಾಗಿಲ್ಲ. ಒಬ್ಬರು ಸತ್ತೋಗಿದ್ದಾರೆ. ದಿನ ರಾತ್ರಿ ಒಬ್ಬರು ಗೆಜ್ಜೆ ಸೌಂಡ್ ಬರುತ್ತೆ, ಮತ್ತು ಓಡಾಡೋದು, ಜೋರಂಗೆ ಪಾತ್ರೆ ಎಲ್ಲ ಬೀಳೋದು ಎಲ್ಲ ಆಗ್ತಿದೆ. ಆಮೇಲೆ ಅದೇನೇನೋ ಆಗ್ಬಿಟ್ಟು ಲಾಸ್ಟಿಗೆ ನಾವು ಆ ಕಡೆ ಮನೆದು ಬೋಲ್ಟ್ ಹಾಕ್ಬಿಟ್ಟಿದ್ದೀವಿ. ಅಲ್ಲಿ ಯಾರಿಗೂ ಬಾಡಿಗೆ ಕೊಡ್ತಾಯಿಲ್ಲ. ಇವಾಗ ಅಲ್ಲಿ ಕೆಳಗಡೆ ನಮ್ಮದಲ್ಲ ಮನೆ, ಅದು ಬೇರೆಯವ್ರ ಮನೆ. ಅವ್ರು ಯಾರು ಬಾಡಿಗೆನೂ ಕೊಡ್ತಾಯಿಲ್ಲ. ಅವ್ರು ಇರೋಕ್ಕೂ ಅಲ್ಲಿ ಹೆದ್ರುಕೊತಾ ಇದ್ದಾರೆ. ಆಮೇಲೆ ಹಾವು ಬಂದು ಒಂದು ರಾತ್ರಿ ಎಲ್ಲ ಮನ್ಗೋದು, ಅಲ್ಲಿ ಓಡಾಡ್ಸ್ಕೊಂಬರೋದು ಒಬ್ರಿಗೊಬ್ರಿಗೆಲ್ಲ, ಆ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ಏನೂ ಇಲ್ಲ ಅಷ್ಟೇ. ಇವಾಗ ವಿಡಿಯೋ ಮುಗಿಸೋಣ. ಬಾಯ್ ಫ್ರೆಂಡ್ಸ್. ಇಷ್ಟು ನಮ್ಮ ನಡುವೆ ಆಗಿದ್ದ ಸ್ಟೋರಿ. ಇವನ ನಡುವೆ ಅದೇ ಅವ್ರ ಅಜ್ಜನ ಜೊತೆ ಆಗಿದ್ದು. ಇದು ನನ್ನ ಪಕ್ಕದ ಮನೆಯವ್ರ ಜೊತೆ ಆಗಿದ್ದು. ಅಕ್ಕನ ಜೊತೆ ಆಗಿದೆ ಇವನಿಗೆ. ಮತ್ತು ಇವಾಗ ವಿಡಿಯೋ ಎಂಡ್ ಮಾಡೋಣ. ಇಷ್ಟೇ ಸಾಕು. ಇವಾಗ ದೆವ್ವ ಸ್ಟೋರಿ ಎಲ್ಲ ಮುಗಿದಿದೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.